ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಡಿಸೆಂಬರ್ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಡಿಸೆಂಬರ್ನಲ್ಲಿ ರಿಲೀಸ್ ಆಗೋ ಸಿನಿಮಾ 100% ಗೆಲ್ಲುತ್ತೆ ಅನ್ನೋದು ನಂಬಿಕೆ. ಅದು ನಿಜ ಆಗ್ತಾನೋ ಬಂದಿದೆ ಕೂಡ. ಹಾಗೆಯೇ ಈ ತಿಂಗಳು 3 ದೊಡ್ಡ ಸಿನಿಮಾಗಳು ಬಿಡುಗಡೆ ಆಯಿತು. 3 ಸಿನಿಮಾಗೂ ಒಳ್ಳೆ ರೆಸ್ಪಾನ್ಸ್ ಇತ್ತು. ಒಂದು ಡೆವಿಲ್, ಮತ್ತೊಂದು 45, ಮತ್ತೊಂದು ಮಾರ್ಕ್. ಆದರೆ ಈ 3 ಸಿನಿಮಾನೂ ಕೂಡ ಒಂದು ದೊಡ್ಡ ಸಮಸ್ಯೆಯನ್ನು ಫೇಸ್ ಮಾಡ್ತು. ಆ ಸಮಸ್ಯೆ ಬೇರೆ ಯಾವುದೂ ಅಲ್ಲ, ಪೈರಸಿ. ಇದು ಇವತ್ತು ನೆನೆ ಸಮಸ್ಯೆ ಅಲ್ಲ, ಅಥವಾ ಯಾವುದೋ ಒಂದೆರಡು ಸಿನಿಮಾಗಳು ಮಾತ್ರ ಅನುಭವಿಸ್ತಾ ಇರುವಂಥ ಸಮಸ್ಯೆ ಕೂಡ ಅಲ್ಲ. ನಮ್ಮ ಇಡೀ ಭಾರತದಲ್ಲೇ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರುವಂತಹ ಬ್ಲ್ಯಾಕ್ ಬಿಸ್ನೆಸ್ ಇದು. ಇನ್ನು ಈಗಿನ ಸಿನಿಮ್ಯಾಟಿಕ್ ಸ್ಟ್ಯಾಂಡರ್ಡ್ಸ್ಗೆ, ಈಗಿರೋ ಕಾಂಪಿಟೇಷನ್ಸ್ಗೆ ಸಿನಿಮಾ ಅದ್ಭುತವಾಗಿ ಮಾಡಬೇಕು ಅಂತ 2-3 ವರ್ಷ ಟೈಮ್ ತೊಗೊಂಡು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಒಳ್ಳೆ ಕಾಂಟೆಂಟನ್ನು ಜನಕ್ಕೆ ತಂದು ತಲುಪಿಸ್ತಾರೆ ಫಿಲ್ಮ್ ಮೇಕರ್ಸ್. ಎಂಟೈರ್ 3-4 ವರ್ಷದ ಪರಿಶ್ರಮ ಆ ಒಂದು ಸಿನಿಮಾದಲ್ಲಿ ಇರುತ್ತೆ. ಅದು ಬಿಡುಗಡೆಯಾಗಿ ಕೆಲವು ಗಂಟೆಗಳಲ್ಲಿ ಪೈರಸಿ ಆದರೆ ಆ ನಿರ್ಮಾಪಕರ ಕಥೆಯಾದರೂ ಏನಾಗಬೇಕು? ಇದೇ ಕಾರಣಕ್ಕೆ ಎಷ್ಟೋ ಒಳ್ಳೊಳ್ಳೆ ಸಿನಿಮಾಗಳು ಸೋಲ್ತಾ ಇದೆ. ಹೀಗೆ ಆದರೆ ಇಂಡಸ್ಟ್ರಿ ಪರಿಸ್ಥಿತಿ ಏನಾಗಬೇಕು? ಇನ್ನು ಇದೇ ವಿಚಾರವಾಗಿ 45 ಸಿನಿಮಾದ ನಿರ್ಮಾಪಕರು ರಮೇಶ್ ರೆಡ್ಡಿ ಅವರು ಪ್ರೆಸ್ ಮೀಟನ್ನು ಮಾಡಿದ್ರು. ಪೈರಸಿ ಮಾಡಿದವರಿಗೆ ಕಠಿಣ ಕ್ರಮ ತಗೋತೀವಿ ಅಂತ ಕೋರ್ಟ್ ನೋಟಿಸ್ ಕೂಡ ತೋರಿಸಿ ಎಚ್ಚರಿಕೆಯನ್ನು ನೀಡಿದ್ರು. ಆದರೂ ಕೂಡ ಇದು ಸ್ಟಾಪ್ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಇಲ್ಲಿವರೆಗೂ ಕಂಡು ಬಂದಿರುವಂಥ ಪ್ರಕಾರ 45 ಸಿನಿಮಾದ 4,000 ಪೈರಸಿ ಲಿಂಕ್ಗಳನ್ನ ಅದರ ನಿರ್ಮಾಪಕರು ಡಿಲೀಟ್ ಮಾಡಿಸಿದ್ದಾರೆ. ಇನ್ನು ಮಾರ್ಕ್ ಸಿನಿಮಾ ವಿಚಾರ ಹೇಳೋದಾದರೆ 9,000 ಪೈರಸಿ ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ. ಹಾಗೆಯೇ ಡೆವಿಲ್ ಸಿನಿಮಾದ 10,500 ಪೈರಸಿ ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ. ಈ ಲೆಕ್ಕಾಚಾರ ಕೇಳ್ತಾ ಇದ್ರೆ ನಿಜಕ್ಕೂ ಇದು ತಮಾಷೆ ವಿಷಯ ಅಲ್ಲವೇ ಅಲ್ಲ ಅನ್ನೋದು ಅರ್ಥ ಆಗುತ್ತೆ. ಗಮನಕ್ಕೆ ಬಂದು ಡಿಲೀಟ್ ಆಗಿರೋದು ಇಷ್ಟು, ಇನ್ನು ಡಿಲೀಟ್ ಆಗದೆ ಚಾಲ್ತಿಯಲ್ಲಿರೋದು ಎಷ್ಟಿರ್ಬೋದು? ಒಂದು ಲಿಂಕಿಂದ ಎಷ್ಟು ಸಾವಿರ ಜನ ಸಿನಿಮಾ ನೋಡ್ತಾ ಇರ್ಬೋದು. ಇದಕ್ಕೆಲ್ಲ ಕ್ರಮ ತಗೊಳ್ಳೋದಾದರೂ ಯಾರು? ಇಷ್ಟಕ್ಕೂ ಈ ಪೈರಸಿ ಯಾರಿಂದ ಆಗ್ತಾ ಇದೆ ಅಥವಾ ಹೇಗೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ನಮ್ಮ ಹತ್ತಿರ ಸರಿಯಾದ ಉತ್ತರ ಇಲ್ಲವೇ ಇಲ್ಲ. ಪೈರಸಿ ಸಾಕಷ್ಟು ರೀತಿಯಲ್ಲಿ ಆಗುತ್ತೆ. ಕೆಲವೊಮ್ಮೆ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಸ್ಟುಡಿಯೋಯಿಂದ ಸಿನಿಮಾ ಲೀಕ್ ಆಗುತ್ತೆ. ಇನ್ನೂ ಕೆಲವು ಸಲ ರಿಲೀಸ್ ಆದಮೇಲೆ ಪೈರಸಿ ಆಗುತ್ತೆ. ಇನ್ನು ಎಷ್ಟೋ ಸಲ ಕೆಲವು ಥಿಯೇಟರ್ನವರೇ ಇದರಲ್ಲಿ ಶಾಮೀಲಾಗ್ತಾ ಇದ್ದಾರೆ ಅನ್ನೋ ವಾದ ಕೂಡ ಇದೆ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಸಿನಿಮಾ ಲೀಕ್ ಆಗೋದ್ರಿಂದ ದೊಡ್ಡ ಮಟ್ಟದ ಲಾಸ್ ಅಂತೂ ಖಂಡಿತ ಆಗ್ತಾ ಇದೆ. ಚಿಕ್ಕ ಪುಟ್ಟ ಸಿನಿಮಾಗಳು, ಹೊಸಬರ ಸಿನಿಮಾಗಳು ಈ ಸಮಸ್ಯೆನ ಹೇಳ್ಕೊಳ್ಳೋಕ್ಕೂ ಆಗದೆ, ಅನುಭವಿಸೋಕ್ಕೂ ಆಗದೆ ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಭಾಷೆ, ಎಲ್ಲ ವರ್ಗದ ಸಿನಿಮಾಗೂ ಕೂಡ ಪೈರಸಿ ಕಾಟ ಇದ್ದೇ ಇದೆ. ಇದಕ್ಕೆ ಪರಿಹಾರನೇ ಇಲ್ವಾ? ಅಥವಾ ಇದ್ರ ಕಡೆ ಯಾರೂ ಗಮನ ಕೊಡ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾ ಇದೆ. AI ಎಷ್ಟೋ ಅಸಾಧ್ಯವನ್ನು ಸಾಧ್ಯ ಮಾಡ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಪೈರಸಿ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ನಿಜಕ್ಕೂ ಬೇಸರದ ವಿಷಯ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಕಾಂಟೆಂಟನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.